ರಾಮನಾಥ್ ಕೋವಿಂದರನ್ನ ಆ ಎತ್ತರದ ಸ್ಥಾನದಲ್ಲಿ ಕೂರಿಸಿ ಇಡೀ ದೇಶ ಅವರೆದುರಿಗೆ ತಲೆಬಾಗಿ ನಿಲ್ಲುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಈ ದೇಶಕ್ಕೆ ಕೊಟ್ಟಂತ ಅಪರೂಪದ ಸಂದೇಶ ಅನ್ನೋದನ್ನ ನಾವು ಹೆಂಗ್ ಮರೆಯೋದು? ಇವತ್ತಾದ್ರೂ ಯಾರು ರಾಷ್ಟ್ರಪತಿಗಳು? ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ, ಹಿಂದೂ ಸಂಸ್ಕೃತಿಯಲ್ಲಿ ಟ್ರೈಬಲ್ಗಳಿಗೆ ಗೌರವ ಇಲ್ಲ ಅಂತ ಹೇಳುವಾಗ ಟ್ರೈಬಲ್ ಕಮ್ಯುನಿಟಿಗೆ ಸೇರಿದ ದ್ರೌಪದಿ ಮುರ್ಮು ಅನ್ನುವಂತ ತಲೆಬಾಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ ಅಂತ ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂತ ಅಗತ್ಯ ಇದೆ ಮಿತ್ರರೇ. ನರೇಂದ್ರ ಮೋದಿ ಇಷ್ಟೇ ಮಾಡಿದ್ದಲ್ಲ, ನರೇಂದ್ರ ಮೋದಿ ಈ ದೇಶದ ಬಡವರನ್ನ, ತುಳಿತಕ್ಕೊಳಗಾದವರನ್ನ ಹೇಗೆ ಗೌರವಿಸ್ತಾರೆ ಅಂತಂದ್ರೆ, ಕುಂಭಮೇಳಕ್ಕೆ ಹೋದಾಗ ಪ್ರಯಾಗಕ್ಕೆ ಕುಂಭಮೇಳದಲ್ಲಿ ಸ್ನಾನ ಮಾಡಿದ ಮೊದಲನೇ ಕೆಲಸ ಏನ್ ಗೊತ್ತಾ? ಆ ಕುಂಭಮೇಳದಲ್ಲಿ ಸ್ನಾನ ಮುಗಿಸಿ ಹೋದ ತಕ್ಷಣ 5 ಜನ ಪೌರ ಕಾರ್ಮಿಕರನ್ನ ಕರೆದು, ಸರಿಯಾಗಿ ಕೇಳಿಸ್ಕೊಳ್ಳಿ, 5 ಜನ ಪೌರ ಕಾರ್ಮಿಕರನ್ನ ಕರೆದು ಅವರನ್ನಲ್ಲಿ ಕೂರಿಸಿ ಅವರ ಪಾದವನ್ನ ತೊಳೆದು ಕುಂಕುಮ ಹಚ್ಚಿ ಅವ್ರಿಗೆ ಹೂವಿಟ್ಟು ಏನ್ ಹೇಳಿದ್ರು ಗೊತ್ತಾ? ನೀವಿದ್ದಕ್ಕೆ ಈ ಕುಂಭಮೇಳ ಇಷ್ಟು ಕ್ಲೀನ್ ಆಗಿದೆ, ಮೊದಲು ನಿಮಗೆ ನಮಸ್ಕಾರ, ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೀಗೆ ಅವರಿಗೆ ಗೌರವ ಸಲ್ಲಿಸಿದ್ದು ನರೇಂದ್ರ ಮೋದಿ. ನಲ್ಲಿ ನಿರ್ಮಾಣ ಮಾಡಿದಂತವ್ರನ್ನ ಮುಂದಕ್ಕೆ ಕೂರಿಸಿಕೊಂಡು ಅವ್ರ ಮೇಲೆ ಹೂ ಎರಚಿ ನಮಸ್ಕಾರ ಮಾಡಿ, ಈ ನಿರ್ಮಾಣ ಮಾಡಿದ ಮೊದಲು ನಿಮಗೆ ನಮಸ್ಕಾರ, ಆಮೇಲೆ ಶಿವನಿಗೆ ನಮಸ್ಕಾರ ಅಂದ್ರು. ಮಿತ್ರ, ಇನ್ನು ಅದ್ಭುತವಾದ ಸಂಗತಿ ಅಂತಂದ್ರೆ, ಆದರಣೀಯ ನರೇಂದ್ರ ಮೋದಿ ಅವರು ಸಂಸತ್ ಭವನ ನಿರ್ಮಾಣ ಆಗುವಾಗ ಮಧ್ಯರಾತ್ರಿ 12 ಗಂಟೆಗೆ ಹೋದ್ರು ಸಂಸತ್ ಭವನ ನಿರ್ಮಾಣದ ಕಾರ್ಯ ನೋಡ್ಲಿಕ್ಕೆ. ಆ ಕಾರ್ಯ ನೋಡ್ಲಿಕ್ಕೆ ಅಂತ ಹೋದಂತ ನರೇಂದ್ರ ಮೋದಿ ಅವರು ಆ ಕಟ್ಟಡ ಕಾರ್ಮಿಕರನ್ನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಬಂದೇನು ಹೇಳಿದ್ರು ಗೊತ್ತಾ? ಈ ಬಾರಿ ಜನವರಿ 26ಕ್ಕೆ ನಮಗೆ ವಿಐಪಿಗಳು ಅಂದ್ರೆ ಬೇರೆ ಯಾರು ಅಲ್ಲ, ಆ ಕಟ್ಟಡ ನಿರ್ಮಾಣ ಯಾರು ಮಾಡಿದ್ದಾರೋ ಏನಪ್ಪಾ
affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ.